ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಅಲ್ಲಿರೋ ಎಕ್ಸ್ಪೆರಿಮೆಂಟ್ಸ್ ನ ಯಾವ ತರ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ಎಕ್ಸ್ಪೆರಿಮೆಂಟ್ ನಂಬರ್ 12 ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ಹೇಳಿದ್ರೆ ಟು ಡಿರೈವ್ ದ ಇಕ್ವೇಶನ್ ಆಫ್ ಟ್ಯಾಂಜೆಂಟ್ಸ್ ಅಟ್ 3 ಡಿಫರೆಂಟ್ ಪಾಯಿಂಟ್ಸ್, ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಫ್ರಮ್ ದ ಪ್ಲಾಟ್ಸ್ ಒಬ್ಟೈನ್ ಇನ್ ಜಿಯೋಜಿಬ್ರಾ ಅಂತ ಇರೋದು. ಅಂದ್ರೆ ನಾವೇನ್ ಮಾಡಬೇಕು, ಜಿಯೋಜಿಬ್ರಾದಲ್ಲಿ ಕರ್ವ್ನ ಪ್ಲಾಟ್ ಮಾಡಿ ಆ ಕರ್ವಿಗೆ 3 ಪಾಯಿಂಟ್ಸ್ ನಾವು ಮಾರ್ಕ್ ಮಾಡಿ ಆ ಪಾಯಿಂಟ್ಸ್ ಹತ್ರ ನಾವು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಟೇಬಲ್ ಅಲ್ಲಿ ಫಂಕ್ಷನ್ ಬರ್ಕೋಬೇಕು. ಆ ಫಂಕ್ಷನ್ ನಾವು ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡಿ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು. ಆ ಪಾಯಿಂಟ್ ಅಲ್ಲಿ ಜಿಯೋಜಿಬ್ರಾದಲ್ಲಿ ಏನ್ ಬರುತ್ತೆ ಆನ್ಸರು, ಮ್ಯಾನ್ಯುಲಿ ಏನ್ ಬರುತ್ತೆ ಆನ್ಸರು ಅಂತ ಬರ್ಕೋಬೇಕಾಗತ್ತೆ. ಓಕೆ, ನಾವು ಲೆಟ್ ಅಸ್ ಟೇಕ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಬರ್ಕೊಂತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಆಯ್ತಾ, ಈಗ ಈ ಫಂಕ್ಷನ್ ನಾವು ಜಿಯೋಜಿಬ್ರಾದಲ್ಲಿ ಪ್ಲಾಟ್ ಮಾಡೋಣ. ಸೊ ಲೆಟ್ ಅಸ್ ಓಪನ್ ಜಿಯೋಜಿಬ್ರಾ. ಓಕೆ, ಸೊ ಇಲ್ಲಿ ಜಿಯೋಜಿಬ್ರಾ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈಗ ನಾನು ಫಸ್ಟ್ ಫಂಕ್ಷನ್ ನ ಟೈಪ್ ಮಾಡ್ಕೊಂತೀನಿ. ಸೊ ನೀವು ಇಕ್ವೇಶನ್ ಆಫ್ ಟ್ಯಾಂಜೆಂಟ್, ಇಕ್ವೇಶನ್ ಆಫ್ ನಾರ್ಮಲ್ ಮಾಡುವಾಗ ಏನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ನೀವು ಜಿಯೋಜಿಬ್ರಾ ಓಪನ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಕ್ಯಾಸ್ ಅಂತ ಇದೆ ಅಲ್ಲ, ಅದು ಗ್ರಾಫಿಂಗಿಗೆ ಕನ್ವರ್ಟ್ ಆಗಿರ್ಬೇಕು. ಸೊ ನೀವು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಏನಿದೆ, ಇಕ್ವೇಶನ್ ಆಫ್ ಟ್ಯಾಂಜೆಂಟ್, ಇಕ್ವೇಶನ್ ಆಫ್ ನಾರ್ಮಲ್ ಮತ್ತೆ ವೆಲಾಸಿಟಿ ಅಂಡ್ ಎಕ್ಸಲರೇಷನ್ ಬರುತ್ತೆ. ಈ 3 ಎಕ್ಸ್ಪೆರಿಮೆಂಟ್ ಜಿಯೋಜಿಬ್ರಾದಲ್ಲಿ ಮಾಡುವಾಗ ಗ್ರಾಫಿಂಗ್ ಅಲ್ಲಿ ಹಾಕೊಂಡು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಇಕ್ವೇಶನ್ ನ ಟೈಪ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ಬಾಕ್ಸ್ ಟು ದ ಪವರ್ ಬಾಕ್ಸ್ ಅಂದ್ರೆ ಪವರ್ ಫಂಕ್ಷನ್ ಇದೆ, ಅದನ್ನ ತಗೊಂತೀನಿ. ಎಕ್ಸ್ ಸ್ಕ್ವೇರ್ ಸ್ಪೇಸ್ ಕೊಡಿ, ಎಕ್ಸ್ ಸ್ಕ್ವೇರ್ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಐ ಹ್ಯಾವ್ ಟೇಕನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಓಕೆ, ಅದನ್ನ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಬರೆದು ಎಂಟರ್ ಅಂತ ಮಾಡಿದ್ರೆ, ಸೊ ಇಲ್ಲಿ ರೈಟ್ ಸೈಡ್ ನೋಡ್ಬೋದು ಒಂದು ಕರ್ವ್ ಬಂದಿದೆ. ಹೌದಾ, ಈಗ ಈ ಕರ್ವ್ ಅಲ್ಲಿ ನಾನು 2 ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಟೂಲ್ಸ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಪಾಯಿಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈಗ ನನ್ನ ಏಮ್ ಏನಿರ್ಬೇಕು ಇಲ್ಲಿ ಅಂತ ಹೇಳಿದ್ರೆ, ವೈಲ್ ಮಾರ್ಕಿಂಗ್ ದ ಪಾಯಿಂಟ್ಸ್ ಅದು ಹೋಲ್ ನಂಬರ್ ಇರಬೇಕು. ಆಯ್ತಾ, ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು ನನಗೆ ಹೋಲ್ ನಂಬರ್ ಬರುತ್ತೆ. ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ 1 ಇದೆ, ವೈ ಆಕ್ಸಿಸ್ ಮೇಲೆ 3 ಇದೆ. ಸೊ 1,3 ಒಂದು ಪಾಯಿಂಟ್ ಆಗುತ್ತೆ. ಇಲ್ಲಿ ಬಂದ್ರೆ -1,3 ಇನ್ನೊಂದು ಪಾಯಿಂಟ್ ಆಗುತ್ತೆ. ಸೊ ಸಿ ದಟ್ ಯು ಆರ್ ಟೇಕಿಂಗ್ ಎ ಹೋಲ್ ನಂಬರ್. ಆಯ್ತಾ, ಸೊ ನೆಕ್ಸ್ಟ್ ಆಲ್ಜಿಬ್ರಾ ಕಡೆ ಹೋದ್ರೆ ನನಗೆ 2 ಪಾಯಿಂಟ್ ಸಿಕ್ತು. ಸೊ ನಾನು ಒಂದು ಕರ್ವ್ ಬರ್ಕೊಂಡೆ, ಆ ಕರ್ವ್ ಪ್ಲಾಟ್ ಆಯ್ತು ಜಿಯೋಜಿಬ್ರಾದಲ್ಲಿ. 2 ಪಾಯಿಂಟ್ಸ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪಾಯಿಂಟ್ 1,3 ಬಂತು, ಇನ್ನೊಂದು ಪಾಯಿಂಟ್ -1,3 ಬಂತು. 2 ಪಾಯಿಂಟ್ಸ್ ಬಂದಾದ್ಮೇಲೆ ನೆಕ್ಸ್ಟ್ ಐ ವಿಲ್ ಫೈಂಡ್ ಔಟ್ ದ ಟ್ಯಾಂಜೆಂಟ್. ನೀವು ಟ್ಯಾಂಜೆಂಟ್ ಅಂತ ಟೈಪ್ ಮಾಡಬೇಕು, TANGENT ಅಂತ ಟ್ಯಾಂಜೆಂಟ್ ಟೈಪ್ ಮಾಡಿದಾಗ ಇನ್ ಬಿಲ್ಟ್ ಫಂಕ್ಷನ್ ಬರುತ್ತೆ ಟ್ಯಾಂಜೆಂಟ್. ಅದ್ರ ಕಡೆ ಹೋದಾಗ ನೀವು ಟ್ಯಾಂಜೆಂಟ್ ಅಲ್ಲಿ ಪಾಯಿಂಟ್ ಕಮ ಫಂಕ್ಷನ್ ಅಂತ ತಗೋಬೇಕು. ಓಕೆ, ಮೆನಿ ಆಪ್ಷನ್ಸ್ ಆರ್ ಗಿವನ್ ಹಿಯರ್, ಯು ಹ್ಯಾವ್ ಟು ಚೂಸ್ ಪಾಯಿಂಟ್ ಕಮ ಫಂಕ್ಷನ್. ಸೊ ಯಾವ ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಬೇಕು ನನಗೆ, ಫಸ್ಟ್ ಪಾಯಿಂಟ್ ಎ ಅಲ್ಲಿ. ಸೊ ಎ ಅಂತ ಟೈಪ್ ಮಾಡ್ತೀನಿ, ಕಮ ಫಂಕ್ಷನ್ ಏನಿದೆ ಇಲ್ಲಿ ಎಫ್ ಅಂತ ತಗೊಂಡಿದೀವಿ, ಸೊ ಅದನ್ನ ತಗೊಂತೀನಿ. ಎಫ್ ಎಂಟರ್ ಅಂತ ಕೊಟ್ರೆ ಐ ವಿಲ್ ಫೈಂಡ್ ಔಟ್ ದ ಟ್ಯಾಂಜೆಂಟ್ ಆಫ್ ದ ಕರ್ವ್ ಅಟ್ ಪಾಯಿಂಟ್ 1,3. ಫಸ್ಟ್ ಪಾಯಿಂಟ್ ಅಲ್ಲಿ ನನಗೆ ಇಷ್ಟು ಟ್ಯಾಂಜೆಂಟ್ ಬಂತು. ಇಲ್ಲಿ ನೀವು ರೈಟ್ ಸೈಡ್ ನೋಡಬಹುದು ಟ್ಯಾಂಜೆಂಟ್ ಪಾಯಿಂಟ್ ಎ ಕಡೆ ಪ್ಲಾಟ್ ಆಗಿದೆ. ಹೌದಾ, ನೆಕ್ಸ್ಟ್ ನಾನು ಪಾಯಿಂಟ್ ಬಿ ಕಡೆ ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಟ್ಯಾಂಜೆಂಟ್ ಅಂತ ಬರ್ದು ಇನ್ ಬಿಲ್ಟ್ ಫಂಕ್ಷನ್ ಬರುತ್ತೆ, ಟ್ಯಾಂಜೆಂಟ್ ಪಾಯಿಂಟ್ ಕಮ ಫಂಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಬಿ ಕಮ ಎಫ್ ಎಂಟರ್ ಅಂತ ಕೊಟ್ರೆ ಐ ವಿಲ್ ಗೆಟ್ ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್ ಬಿ. ಸೊ ಇಲ್ಲಿ ನೋಡ್ಬೋದು ಪಾಯಿಂಟ್ ಬಿ ಕಡೆ ಒಂದು ಲೈನ್ ಬಂದಿದೆ. ಸೊ ಈ ತರ ನಾವು ಎಕ್ಸ್ಪೆರಿಮೆಂಟ್ ನ ಜಿಯೋಜಿಬ್ರಾದಲ್ಲಿ ಕಂಪ್ಲೀಟ್ ಮಾಡೋದು. ಸೊ ಇದೇನ್ ನನಗೆ ವ್ಯಾಲ್ಯೂಸ್ ಬಂದಿದೆ ಇದನ್ನ ನಾನು ಈಗ ಟ್ಯಾಬುಲೇಟ್ ಮಾಡ್ಕೋಬೇಕು. ಓಕೆ ಸರಿ, ಈಗ ಇಲ್ಲಿ ಇದನ್ನ ಬರ್ಕೊಂತೀನಿ. ಸೊ ಇಲ್ಲಿ ನೋಡ್ಬೋದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆ ಫಂಕ್ಷನ್ ತಗೊಂಡಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಏನ್ ಬಂತು 1,3, ನಾನು ಇಲ್ಲಿ ಬರ್ಕೊಂತೀನಿ 1,3. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನ್ ಬಂತು -1,3, ಅದನ್ನ ಬರ್ಕೋಬೇಕು -1,3. ಮ್ಯಾನ್ಯುಯಲ್ ಇನ್ನು ನಾನು ಫೈಂಡ್ ಔಟ್ ಮಾಡಲಿಲ್ಲ, ಹಾಗಾಗಿ ಇದನ್ನ ಹಾಗೆ ಬಿಡುತ್ತೇನೆ. ನೆಕ್ಸ್ಟ್ ಬರೀತೇನೆ. ಜಿಯೋಜಿಬ್ರಾದಲ್ಲಿ ಏನ್ ಸಿಕ್ತು ನನಗೆ, ಈಕ್ವೇಶನ್ ಆಫ್ ಟ್ಯಾಂಜೆಂಟ್ y ಇಸ್ ಈಕ್ವಲ್ ಟು 2x ಪ್ಲಸ್ 1. ಫಸ್ಟ್ ಟ್ಯಾಂಜೆಂಟ್ y ಇಸ್ ಈಕ್ವಲ್ ಟು 2x ಪ್ಲಸ್ 1.
ಸೆಕೆಂಡ್ ಟ್ಯಾಂಜೆಂಟ್ ನನಗೆ y is equal to minus 2x plus 1 ಬಂತು, ಅದನ್ನು ಬರ್ಕೊಂತೀನಿ. y is equal to minus 2x plus 1. ಸೊ ಇದು ಒನ್ ಕರ್ವ್ ತಗೊಂಡು ನಾನು ನಿಮಗೆ ತೋರಿಸಿಕೊಟ್ಟಿರೋದು. ಸೊ ಈಗೇನ್ ಮಾಡೋದು ಅಂತ ಹೇಳಿದ್ರೆ ಮ್ಯಾನ್ಯುಯಲಿಗೆ ಹೋಗಿ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮ್ಯಾನ್ಯುಯಲ್ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನಿಮಗೆ. ಸೊ ನಾನು ಇಲ್ಲಿ f of x is equal to x square plus 2 ಏನು ಕೊಟ್ಟಿದ್ದಾರೆ ಅದನ್ನ y ಅಂತ ಬರ್ಕೊಂತೀನಿ. y is equal to x square plus 2. I'll differentiate it. So derivative of y with respect to x is equal to derivative of x square 2x ಆಗತ್ತೆ plus ಇದು ಕಾನ್ಸ್ಟೆಂಟ್, derivative of constant is 0. So derivative 2x ಬಂತು. Okay. Now we'll find out slope. M is equal to derivative at the point. ನಾನು ಫಸ್ಟ್ ಪಾಯಿಂಟ್ ತಗೊಂತೀನಿ 1,3. ಸೊ ಅಟ್ ದ ಪಾಯಿಂಟ್ 1,3 is equal to, ಈಗ ನನಗೇನು ಡೆರಿವೇಟಿವ್ ಬಂದಿದೆ ಅಲ್ಲಿ x ಪ್ಲೇಸ್ ಅಲ್ಲಿ ನಾನು 1 ಹಾಕಬೇಕು. ಸೊ 2 into 1. So I'll get the slope as 2. Now equation of tangent is given by the formula y minus y1 is equal to m into x minus x1. ಸೊ ಇಲ್ಲಿ ಸ್ಲೋಪ್ ಇದೆ, ಇಲ್ಲಿ ಪಾಯಿಂಟ್ ಇದೆ, ಸಬ್ಸ್ಟಿಟ್ಯೂಟ್ ಮಾಡೋಣ. y minus 3 is equal to 2 into x minus 1. ಸೊ y minus 3 is equal to 2 ಮಲ್ಟಿಪ್ಲೈ ಮಾಡಿದ್ರೆ 2x minus 2 ಬರುತ್ತೆ. ಈಗೇನು ಮಾಡ್ತೀನಿ ಅಂತ ಹೇಳಿದ್ರೆ y ಇಲ್ಲೇ ಇಟ್ಕೊಂಡು -3ನ ಆಚೆ ಶಿಫ್ಟ್ ಮಾಡ್ತೀನಿ. ಸೊ 2x minus 2 RHS ಆಸ್ ಇಟ್ ಈಸ್ ಬರ್ಕೊಂಡು -3ನ ಇಲ್ಲಿ ಶಿಫ್ಟ್ ಮಾಡಿದ್ರೆ +3 ಆಗುತ್ತೆ. ಸೊ ಇಲ್ಲಿ ಗೆಟ್ y is equal to 2x 3 minus 2 is +1. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ನನಗೆ ಇಷ್ಟು ಟ್ಯಾಂಜೆಂಟ್ ಬಂತು, ನಾನು ಅದನ್ನು ಬರೀತೇನೆ. y is equal to 2x plus 1. ಓಕೆ, ನೀವು ಇಲ್ಲಿ ಏನ್ ನೋಡ್ಬೋದು ಅಂತ ಹೇಳಿದ್ರೆ ಎರಡು ಆನ್ಸರ್ ಸೇಮ್ ಬಂದಿದೆ, ಸೇಮ್ ಬರಲೇಬೇಕು. ಆಯ್ತಾ? ನೆಕ್ಸ್ಟ್ ಈ ಪಾಯಿಂಟ್ ಅಲ್ಲಿ ನಾನು ಟ್ಯಾಂಜೆಂಟ್ ಫೈಂಡ್ ಔಟ್ ಮಾಡ್ತೀನಿ. ಸೊ ಸ್ಲೋಪ್ ಸೇಮ್ ಇರುತ್ತೆ, ಪಾಯಿಂಟ್ ಚೇಂಜ್ ಆಗುತ್ತೆ. ಸೊ ಓಕೆ, -1,3 ಪಾಯಿಂಟ್. ಸೊ ನಾನು ಸ್ಲೋಪ್ ಇಲ್ಲಿ ಸೆಕೆಂಡ್ ಸ್ಲೋಪ್ ಫೈಂಡ್ ಔಟ್ ಮಾಡ್ಕೊತೀನಿ, ಯಾಕಂದ್ರೆ ಪಾಯಿಂಟ್ ಚೇಂಜ್ ಆಗಿದೆ. ಡೆರಿವೇಟಿವ್ ಅಟ್ ದ ಪಾಯಿಂಟ್ -1,3. ಸೊ ನಾನು ಎಕ್ಸ್ ಪ್ಲೇಸ್ ಅಲ್ಲಿ -1 ಹಾಕಬೇಕು. 2 into -1 -2 ಬಂತು. Equation of tangent remains the same. y minus y1 is equal to m into x minus x1. Okay, y minus y1 ಅಂದ್ರೆ ಇಲ್ಲಿ 3 is equal to m minus 2 ಬಂದಿದೆ, -2 into x minus x1 ಇಲ್ಲಿ -1 ಇದೆ. ಸೊ ಬ್ರಾಕೆಟ್ ಅಲ್ಲಿ ಬರ್ಕೊಂತೀನಿ. ನೆಕ್ಸ್ಟ್ y minus 3 is equal to -2 as it is ಬರ್ಕೊಂಡು x minus into minus becomes +1. y minus 3 is equal to -2 x minus 2 ಬರುತ್ತೆ. ಆಸ್ ಇಟ್ ಈಸ್ y ನ ಇಲ್ಲೇ ಇಟ್ಕೊಂತೀನಿ. -2x -2 ಅಂತ ಬರೆದು -3 ಈಚೆ ಕಳಿಸಿದ್ರೆ +3 ಆಗುತ್ತೆ. ಸೊ y is equal to -2x plus 1 ಬರುತ್ತೆ. This is the equation of tangent at the second point. ಅದನ್ನ ಇಲ್ಲಿ ಬರೀತೇನೆ. y is equal to -2x plus 1. You can see both are same. ಸೊ ಈ ರೀತಿಯಲ್ಲಿ ಒಂದು ಕರ್ವ್ ತಗೊಂಡು ನಾವು ಜಿಯೋಜಿಬ್ರಾದಲ್ಲಿ ಕರ್ವ್ನ ಪ್ಲಾಟ್ ಮಾಡಿ 2 ಪಾಯಿಂಟ್ಸ್ನ ಮಾರ್ಕ್ ಮಾಡಿಕೊಂಡು ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಏನಾಗುತ್ತೆ ಅಂತ ಜಿಯೋಜಿಬ್ರಾದಲ್ಲಿ ಫೈಂಡ್ ಔಟ್ ಮಾಡಿ ಮ್ಯಾನ್ಯುಯಲಿ ಈ ತರ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಬರೆದ್ರೆ 2 ಆನ್ಸರ್ ನಮಗೆ ಸೇಮ್ ಸಿಗುತ್ತೆ. ಓಕೆ, ಅದೇ ರೀತಿಯಲ್ಲಿ ನಾವು ಇನ್ನೊಂದು ಕರ್ವ್ ತಗೊಂಡು ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡ್ತೇವೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಎಕ್ಸ್ಪೆರಿಮೆಂಟ್. ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ಜಿಯೋಜಿಬ್ರಾದಲ್ಲಿ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ನ ಫೈಂಡ್ ಔಟ್ ಮಾಡಬಹುದು.